ಈಗಿನ ಕಾಲದಲ್ಲಿ ಒಂದ್ ಮಗುನ ಕ್ಯಾರಿ ಮಾಡೋದೇ ಎಷ್ಟೋ ಹೆಣ್ಮಕ್ಳಿಗೆ ಕಷ್ಟ ಅನ್ಸುತ್ತೆ. ಸೊ ನಿಮ್ ಟ್ವಿನ್ ಬೇಬೀಸ್ ಇದೆ. ಸೊ ಏನಾದ್ರೂ ಅನ್ಈಸಿ ಅನ್ಸ್ತಾ ಇದೆಯಾ? ಇಲ್ಲ, ಸದ್ಯಕ್ಕೇನು ಇಲ್ಲ. ಹೇಳಿದಾರೆ ನಿಮ್ಗೆ ಸ್ಕ್ಯಾನಿಂಗ್ ಯಾರು ಮಾಡಿದಲ್ಲ ಡಾಕ್ಟರ್, ಅವರು ಹೇಳಿದ್ರು ಓಹೋ ಲೆಟ್ ಅಸ್ ಸ್ಟಾರ್ಟ್, ಯು ಹ್ಯಾವ್ ಟು ಯು ಹ್ಯಾಡ್ ಇಟ್ ಅಂತ ಹೇಳಿದಾರೆ ಅವರು. ಓಕೆ, ಯಾವ ರೀತಿ ಪ್ಲಾನಿಂಗ್ಸ್ ಮಾಡ್ಕೊಂಡಿದ್ದೀರಾ ಮ್ಯಾಮ್ ಆಫ್ಟರ್ ಡೆಲಿವರಿ? ಮಕ್ಕಳ ಕೇರ್ ಬಗ್ಗೆ ಅಥವಾ ಅದ್ರ ಬಗ್ಗೆ ಏನಾದ್ರು ಥಾಟ್ಸ್ ಇದೆಯಾ ಅಂತ? ಅಷ್ಟೊಂದು ಯೋಚನೆ ಮಾಡಕ್ ಹೋಗಲ್ಲ. ಏನು ನನ್ನ ಇಡೀ ಜೀವನದಲ್ಲಿ ಅಷ್ಟೊಂದು ತುಂಬಾ ಯೋಚನೆ ಮಾಡಲ್ಲ ಎಲ್ಲದ್ರ ಬಗ್ಗೆ. ಬಟ್ ದಿಸ್ ಇಸ್ ಫಸ್ಟ್ ಟೈಮ್ ಮಗು ಅಂದ ತಕ್ಷಣ ಒಂದು ಎಕ್ಸ್ಟ್ರಾ ಕೇರ್ ಇರುತ್ತೆ ಅಲ್ವಾ? ಸೊ ಡೆಲಿವರಿ ಆದ್ಮೇಲೆ ಈ ತರ ಅಂತ ಕೆಲವೊಂದಷ್ಟು ಬರ್ಬೋದು, ಮಕ್ಕಳನ್ನ ನೋಡ್ಕೊಳ್ಳೋ ರೀತಿ, ಬಾಣಂತನ. ಆಲ್ ದಟ್ ಐ ಆಮ್ ಗುಡ್, ಐ ಆಮ್ ಆಲ್ರೆಡಿ ಟ್ರೈನ್ಡ್ ವೆಲ್. ನಮ್ಮಮ್ಮ ಚೆನ್ನಾಗಿ ನಂಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ಏನ್ ತೊಂದ್ರೆ ಇಲ್ಲ ನಂಗೆ ಅಂತ. ಓಕೆ, ಐ ಆಮ್ ಗುಡ್ ವಿತ್ ದಟ್. ಜೊತೆಲಿ ನನ್ನ ಅಮ್ಮನ ಕಸಿನ್ಸ್ ಎಲ್ಲ ಇದ್ದಾರೆ. ಐ ಟಾಕ್ ಟು ಮೈ ಆಂಟಿ, ಅತ್ತೆ, ಎಲ್ಲರ ಹತ್ರ ಮಾತಾಡ್ತೀನಿ. ನನ್ ತಂಗಿ ಇದ್ದಾಳೆ, ತಮ್ಮನೂ ಇದ್ದಾನೆ, ಅಪ್ಪ ಇದ್ದಾರೆ, ಎಲ್ಲರೂ ಇದ್ದಾರೆ. ಕಾನ್ಫಿಡೆನ್ಸ್ ಇದೆ ನಂಗೆ. ಅಷ್ಟು ನಂಗೆ ಎಲ್ಲರೂ ಅನ್ಕೊಳ್ತಿರೋ ಅಷ್ಟು ತೊಂದ್ರೆ ಖಂಡಿತವಾಗ್ಲೂ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ನೋಡ್ಕೊಳ್ಬಹುದು ಅಂತ. ಅಂಡ್ ಆಫ್ ಕೋರ್ಸ್ ಇಟ್ಸ್ ಲಾಟ್ ಅಬೌಟ್ ಹೌ ಮಚ್ ಯು ಲವ್ ಯುವರ್ ಚಿಲ್ಡ್ರನ್ ಅಂಡ್ ವಾಟ್ ಕೈಂಡ್ ಆಫ್ ಏನ್ ಅಂದ್ರೆ ಏನ್ ಲವ್ ಅಂದ್ರೆ ಏನ್ ದಿನ ಹೋಗಿ ಮುದ್ದು ಮಾಡೋದು ಆ ಥರದ್ದೆಲ್ಲ ಅಲ್ಲ. ಸ್ವಾಭಾವಿಕದಲ್ಲಿ ನೈಜವಾಗಿ ಹೇಗ್ ಪೇರೆಂಟ್ ಇರ್ಬೇಕು, ಐ ಟ್ರೈ ಟು ಬಿ ದಟ್. ಓಕೆ ಮ್ಯಾಮ್, ಇನ್ನು ಯಾವ್ದಾದ್ರು ಸ್ಪೆಸಿಫಿಕ್ ಡಯಟ್ ಅಂತ ಫಾಲೋ ಮಾಡ್ತಿದ್ದೀರಾ ನೀವು ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಅಂತ? ದಿಸ್ ಒನ್ ಥಿಂಗ್ ಐ ಕ್ಯಾನ್ ಟೆಲ್ ಯು, ಬಿಕಾಸ್ ನಿಮ್ ಕಿಚನ್ ಅಲ್ಲಿ ನೋಡಿದೆ ಸಾಕಷ್ಟು ಐಟಮ್ಸ್ ಇಟ್ಟಿದ್ದೀರಾ. ಸೊ ಐ ಆಮ್ ಜಸ್ಟ್ ಕ್ಯೂರಿಯಸ್. ಇದು ಇವಾಗ ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಾ ಇರುತ್ತೆ ಮೈಯಲ್ಲೆಲ್ಲ, ಮೈಯಲ್ಲಿ ಸ್ವಲ್ಪ ಉರಿ ಎಲ್ಲ ಇರುತ್ತೆ. ಎಳ್ನೀರು ಕುಡಿಯಕ್ಕೆ ಹೇಳ್ತಾರೆ. ನಮ್ಗೆ ಬೆಂಗಳೂರು ವಾತಾವರಣದಲ್ಲಿ ಕಫ ಜಾಸ್ತಿ, ಪಿತ್ತ ಮತ್ತು ಕಫ ಇಲ್ಲಿ ಬೆಂಗಳೂರು ವಾತಾವರಣ. ನಂಗೂ ಸ್ವಲ್ಪ ಶೀತದ ಮೈಯೇನೆ, ಕಫ ತುಂಬಾ ಆಗತ್ತೆ. ಸೊ ಐ ಡಿಡ್ ನಾಟ್ ಹ್ಯಾವ್ ಎಳ್ನೀರು ತುಂಬಾ ತಗೊಂಡಿಲ್ಲ ನಾನು. ಅದ್ರ ಬದಲಿಗೆ ಸೊಗದೆ ಬೇರಿನ ಶರ್ಬತ್ ಅಂತ ಬರುತ್ತೆ, ಇಟ್ಸ್ ಕೂಲ್ ಅಂಡ್. ಸೊ ಐ ಡ್ರಿಂಕ್ ದಟ್ ಟ್ವೈಸ್ ಅ ಡೇ. ಸೊಗದೆ ಬೇರಿನ ಶರ್ಬತ್ತು ಅಂತ ಬರುತ್ತೆ. ಎಲ್ಲ ಆಯುರ್ವೇದ ಅಂಗಡಿಗಳಲ್ಲೂ ಸಿಗತ್ತೆ. ಇಲ್ದಿರ ಮಂಗಳೂರು ಅಂಗಡಿ ಇರುತ್ತಲ್ಲ, ಅದ್ರಲ್ಲಿ ಸಿಗತ್ತೆ ಎಲ್ಲಾ ಕಡೆ. ಅದು ಒಂದ್ ಸ್ವಲ್ಪ ಎದೆ ಉರಿ ಕಮ್ಮಿ ಮಾಡುತ್ತೆ. ಆಮೇಲೆ ನಿಮ್ ಯೂರಿನರಿ ಸ್ವಲ್ಪ ಏನಾದ್ರು ಇನ್ಫೆಕ್ಷನ್ಸ್ ಆಗೋದು ಅಥವಾ ಬೇರೆ ಕಡೆ ಎಲ್ಲ ಟಾಯ್ಲೆಟ್ ಯೂಸ್ ಮಾಡ್ಬಿಟ್ರೆ ಆ ತರ ಸೆನ್ಸಿಟಿವ್ ಇದ್ದಾದ್ರೆ ಇಟ್ ವಿಲ್ ಮೇಕ್ ಇಟ್ ಮಚ್ ಈಸಿಯರ್. ಓಕೆ, ಇಟ್ ಫ್ಲಶ್ ಔಟ್ ಕ್ವೈಟ್ ಕ್ವಿಕ್ಲಿ. ಸೊ ಈಗ ಪ್ರೆಗ್ನೆಂಟ್ ವುಮನ್ ಏನೇ ತಿಂದ್ರು ಅದರಿಂದ ಮಕ್ಕಳಿಗೆ ನ್ಯೂಟ್ರಿಯೆಂಟ್ಸ್ ಹೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅಂತ ಸ್ಪೆಷಲ್ ಆಗಿ ಏನು ತಗೋತಾ ಅಲ್ಲ, ಅದು ಮೋಸ್ಟ್ಲಿ ನಾನು ಅದೇ ನಾನು ಅನ್ಕೊಂತಾ ಇದ್ದೆ, ಅಯ್ಯಪ್ಪ ನಂಗೆ ಏನು ಊಟನೇ ಸೇರ್ತಾ ಇಲ್ಲ. ನಾವು ಸರ್ಕಾರದಲ್ಲಿ ಅಂಗನವಾಡಿಯಲ್ಲಿ ಇದು ಒಂದ್ ಸ್ಕೀಮ್ ಇದೆ ಅಲ್ಲ, ಸ್ಕೀಮ್ ಅಲ್ಲಿ ನಾವು ಗರ್ಭಿಣಿ ಸ್ತ್ರೀಯರಿಗೆ ಊಟ ಕೊಡ್ಬೇಕು. ಅದ್ರಲ್ಲಿ ಫುಲ್ ಫ್ಲೆಜ್ ಚಪಾತಿ, ರೊಟ್ಟಿ, ಫುಲ್ ಮೀಲ್ಸ್ ಕೊಡ್ತಾರೆ. 4-5 ಪಲ್ಯ, ಕಾಳು ಪಲ್ಯ, ಸೊಪ್ಪಿನ ಪಲ್ಯ ಅಂತೆಲ್ಲ ಕೊಡ್ತಾರೆ. ಯು ಕಾಂಟ್ ಈಟ್ ಸೋ ಮಚ್ ಎಟ್ ಆಲ್. ಸೊ ಹಸಿವು ಜಾಸ್ತಿ ಆಗಲ್ಲ, ನಿಮ್ಮ ಹಸಿವು ಆಗ್ತಾ ಇರತ್ತೆ, ಬಟ್ ಒಂದೇ ಸತಿ ತಿನ್ನಕ್ ಆಗ್ತಾ ಇರಲ್ಲ. ಯಾಕಂದ್ರೆ ನಿಮ್ ಮೆಟಬಾಲಿಸಮ್ ಬದಲಾಗ್ಬಿಡತ್ತಲ್ಲ. ಈಗ ಅಲ್ಲಿ ನೋಡಿ ಬೇರೆ ಒಂದು ಇದು ಆವರ್ಸ್ಕೊಂಡ್ಬಿಟ್ಟಿದೆ ಅಲ್ಲಿ. ಕರೆಕ್ಟ್. ಸೊ ನನ್ ಪಚನ ಕ್ರಿಯೆನೇ ಸ್ವಲ್ಪ ಎಲ್ಲ ಏರ್ಪೇರ್ ಆಗ್ಬಿಡತ್ತೆ ಈಗ. ಹಾಗಾಗಿ ಇಟ್ ಟೇಕ್ಸ್ ಟೈಮ್. ಐ ಥಿಂಕ್ ಏನೇನ್ ಸೇರತ್ತೋ ಅದಷ್ಟೊಂದು ತಿಂತ ಹೋದ್ರೆ ಆಯ್ತು. ನೀವು ಫಿಟ್ನೆಸ್ ಫ್ರೀಕ್ ಮ್ಯಾಮ್? ಫ್ರೀಕ್ ಅಲ್ಲ, ನನಗ್ ಒಟ್ಟಿನಲ್ಲಿ ಹಗುರ ಇರ್ಬೇಕು ಮೈ. ಒಂಥರ ತೀರಾ ಹಿಂಸೆ ಆಗ್ಬಾರ್ದು ಅಷ್ಟೇ, ಏಳಕ್ಕೆ ಕೂರಕ್ಕೆ ಆತರ. ಈ ಟೈಮಲ್ಲಿ ಏನಾದ್ರು ಯೋಗನೋ ಎಕ್ಸರ್ಸೈಸ್ ಏನಾದ್ರು ಮಾಡ್ತಿದ್ದೀರಾ? ಇಲ್ಲ, ಈಗ ಮಾಡ್ತಾ ಇಲ್ಲ ನಾನು. ಯಾಕಂದ್ರೆ ನಾನು ಓಡಾಟ ಜಾಸ್ತಿ ಇದೆ ನಮ್ಮ ಮನೇಲೇನೆ, ಸ್ವಲ್ಪ ಹತ್ತದು ಇಳಿಯೋದು ಎಲ್ಲ ಜಾಸ್ತಿ ಮಾಡ್ತೇನೆ. ದಟ್ ಇಸ್ ಆಲ್ರೆಡಿ ಸಫಿಶಿಯಂಟ್. ಹಂಗಾಗಿ ನಾನು ಅದಕ್ಕಂತಾನೆ ನಾನು ಏನು ಎಕ್ಸರ್ಸೈಸ್ ಮಾಡ್ತಾ ಇಲ್ಲ. ಇದಕ್ಕೂ ಮುಂಚೆ ಅಂದ್ರೆ ಪ್ರೆಗ್ನೆನ್ಸಿಗೂ ಮುಂಚೆ ಫಿಟ್ನೆಸ್ ರೂಟೀನ್ ಫಾಲೋ ಮಾಡ್ತಿದ್ದೀರಾ? Yes, for always in my life. Okay. Not now. Okay. I'm addicted to yoga. Oh, nice. Yeah. Meditation and yoga, I'm addicted. Addiction ಇದೆ ನಂಗೆ, ಅದು ಪ್ರಾಪರ್ ಅಡಿಕ್ಷನ್ ನನ್ಗೆ. ಏನಿವ ಯಾರು ಇಲ್ದಿದ್ರೆ ಒಂದು ಅರ್ಧ ಗಂಟೆ ಟೈಮ್ ಸಿಕ್ತು ಅಂದ್ರೆ ಐ ವಿಲ್ ಜಸ್ಟ್ ಬಿ ಡೂಯಿಂಗ್ ದಟ್. ಓಕೆ. ಇನ್ನು ಸ್ಕಿನ್ ಕೇರ್ ಅಂತ ಬಂದಾಗ, ಸೊ ಆಬ್ವಿಯಸ್ಲಿ ಸೆಲೆಬ್ರಿಟಿ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ತಾರೆ ಅನ್ಕೋತೀನಿ, ಐ ಗೆಸ್. ಅಂಡ್ ಈ ಟೈಮಲ್ಲಿ ಕೆಲವೊಂದಷ್ಟು ಪ್ರಾಡಕ್ಟ್ಸ್ ನ ಯೂಸ್ ಮಾಡೋತ್ರ ಇಲ್ಲ, ಬೇಬಿಗೆ ಅಫೆಕ್ಟ್ ಆಗಿರೋದು. ಸೊ ನೀವ್ ಯಾವ ತರ ಸ್ಕಿನ್ ಕೇರ್ ರೂಟೀನ್ ಫಾಲೋ ಮಾಡ್ತೀರಾ? ನಾನು ಯಾವಾಗ್ಲೂ ಏನು ಮಾಡಲ್ಲ ಜಾಸ್ತಿ. ಹೌದಾ? ನಂದು ನಾರ್ಮಲಿ ನಂದು ಊಟದಲ್ಲೇನೆ, ಫುಡ್ ಅಲ್ಲೇ. ಅಷ್ಟೇ ಬಿಟ್ರೆ ಅಂದ್ರೆ ಅದಕ್ಕೆ ಹಚ್ಕೊಳ್ಳೋದು, ಪ್ಯಾಕ್ ಹಾಕೊಳ್ಳೋದು, ಶೂಟಿಂಗ್ ಹೋಗ್ಬೇಕಾದ್ರೆ ಬೇಕಾಗುತ್ತೆ, ಟ್ಯಾನ್ ಆಗ್ಬಿಡ್ತೀವಲ್ಲ ತುಂಬಾ, ಆ ಟೈಮಲ್ಲಿ ಮಾತ್ರ ಬೇಕಾಗ್ತಾ ಇತ್ತು. ಆಗ ಮನೇಲೇನೆ ಮಾಡ್ಕೊಳ್ತದೆ. ಹೋಮ್ ರೆಮಿಡೀಸ್ ಏನಾದ್ರು ಮಾಡ್ತೀರಾ? ಅದೇ ಫೇಸ್ ಪ್ಯಾಕ್ಸ್ ಎಲ್ಲ ಇವಾಗ ಅವಶ್ಯಕತೆನೇ ಇಲ್ಲ. Otherwise? I
ನಂದು ನಾರ್ಮಲ್ ರುಟೀನ್ ಕೊಬ್ಬರಿನೇ ಹಚ್ಕೊಳ್ತೀನಿ ಆಕ್ಚುಲಿ. ಮುಖಕ್ಕೆ ಓಕೆ ಆಸ್ ಅ ಸನ್ಸ್ಕ್ರೀನ್ ಸ್ನಾನಕ್ಕಿಂತ ಮುಂಚೆ ಓಕೆ ಫೈನ್. ಅಷ್ಟೇ, ಅದೊಂದೇ ಮಾಡ್ತೀನಿ. ಬಿಟ್ರೆ ಅದು ನಂಗೆ ಹಾಲೆಲ್ಲ ಹಾಲಿನ ಕೆನೆ ಎಲ್ಲ ಇದಾಗುತ್ತೆ. ಬಟ್ ಬೆಂಗಳೂರಲ್ಲಿ ಇಟ್ ವಾಸ್ ನಾಟ್ ಸೂಟಿಂಗ್ ಮಿ ಅಟ್ ಆಲ್. ಬಾಂಬೆಲ್ ಆಗಿದ್ರೆ ನಾನು ಅವಾಗ ಮೊಸರೆಲ್ಲ ಹಚ್ಕೊಳ್ತಾ ಇದ್ದೆ. ಇಲ್ಲಿ ತಕ್ಷಣ ನಂಗೆ ಮುಖ ಎಲ್ಲ, ನಂಗೆ ಸೈನಸೈಟಿಸ್ ಇದೆ, ಹಂಗಾಗಿ ತಕ್ಷಣ ಸೈನಸ್ ಇನ್ಕ್ರೀಸ್ ಆಗ್ಬಿಡುತ್ತೆ. ಸೊ ಐ ಕ್ಯಾನ್ ನಾಟ್ ಟಚ್ ಎನಿಥಿಂಗ್. ಓಕೆ ಹಂಗ್ ಬರೀ ಒಂದ್ ಕೊಬ್ಬರಿ ಎಣ್ಣೆ ಹಚ್ಕೊಳ್ತೀನಿ. ಆಮೇಲೆ ಕ್ರೀಮ್ಸ್ ತುಂಬಾ ಮೈಲ್ಡ್ ಆಗಿರುವಂಥದ್ದು, ಕೆಲವು ಕ್ರೀಮ್ಸ್ ಓಕೆ ನ್ಯಾಚುರಲ್ ಆಗಿರುವಂಥದ್ದು. ಅದು ದಿನ ಏನಿಲ್ಲ, ಹೊರಗೆ ಹೋಗ್ಬೇಕಾದ್ರೆ ಅಷ್ಟೇ. ಫೈನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.